ಹೆಂಗದವಕ್ಕ ಸೀರೆ? ಮಸ್ತ್ ಅದಾವಲ್ಲ. ಆದ್ರೆ ಎಲ್ಲ ಬೆಳಗದವಲ್ಲ ಇವ. ಮಸ್ತ್ ಅದಾವಂತ. ಏನು ಕಮ್ಮಗದವ ಏನು ಸೀರೆ ನೋಡ್ರಿ ಎಷ್ಟದಳ. ಆಕೆಗೆ ಮಾತ್ರ ನಿಮ್ಮ ತಂಗಿಗೆ ಎಂಥ ಚಲೋ ಸೀರೆ ಕೊಟ್ಟಾಳ, ನನಗೆ ಮಾತ್ರ ಇಂಥದ್ದು ಕೊಟ್ಟಾಳ. ನಿಂದು ಚಲೋನ ಐತಿ ಸೀರೆ. ಚಿಕ್ಕಮ್ಮರ ಅಲ್ಲೆಲ್ಲರೂ ಉಡೋದು ಇಂಥವರಿ ಸೀರೆ. ಅಂದ್ರೆ ಶುಭ ಸಮಾರಂಭಗಳಿಗೆ, ಕಾರ್ಯಕಟ್ನ, ಮದುವೆಗೆ ಬೆಳ್ಳಂದ ಉಡ್ತಾರ್ರಿ ಆ ಕಡೆ ಎಲ್ಲ ಸೀರೆ. ಕೇಳ ಸ್ಪೆಷಲ್ ಸ್ಯಾರಿ ಇದು ನೋಡುವ. ನಮ್ಮ ಕಡೆ ಬಿಳೇದು ಉಡಂಗಿ ಎಲ್ಲ ಹೆಚ್ಚಾಗಿ, ಕರೆದು ಸ್ವಲ್ಪ ಕಡಿಮೆನೆ. ಬಿಳೇದಿನ ಉಟ್ಟಾರನ ಈ ಅಂದ್ರೆ ಈಗ ಕಾರ್ಯಕಟ್ನ ಶುಭ ಕಾರ್ಯಕ್ಕೆ ಎಲ್ಲದಕ್ಕೂ ಕರೆದು ಉಡುದಿಲ್ಲ. ಆಮೇಲೆ ಇದು ಏನದ ಬಿಳೇದು ಹೂವದು ಜಾಸ್ತಿ ಅದಾವಲ್ಲ ಉಡ್ತಾರೆ, ಏನು ತೊಂದರೆ ಇಲ್ಲ. ಆದರೂ ಕಡಿಮೆನೆ. ಹ್ಞೂ ಆ ಕಡೆ ಜಾಸ್ತಿ ಇದೆ. ಅಕ್ಕ ನಿಮ್ಗೆ ಇಷ್ಟ ಆಯ್ತಾ? ಹ್ಞೂ ನನಗೂ ಇಷ್ಟ ಆಯ್ತು. ಆದ್ರೆ ವೈಟ್ ನನ್ನ ಕಡೆ ಒಂದೆರಡು ಅದಾವು ಬಿಳೆ ಬಣ್ಣದ್ದು. ಇರ್ಲಿ ಬಿಡು ಹೋಗ್ಲಿ, ಮತ್ತೆ ಅಂದು ಇಟ್ಕೋತೇನೆ. ನಾ ಬರಲಿ ಹಂಗಾರೆ ಬಂದು ಭಾಳ ಆತಾತ. ಹಾಂ ಚಿಕ್ಕಮ್ಮ ಹೋಗ್ರಿ. ನಿಮ್ಮವ್ವರಿಗೆ ಎಂಥ ಸೀರೆ ತಂದಿರಿ? ಇಲ್ಲ ಅಲ್ಲೇ ಬರೋದಾರಾಗ ನಮ್ಮವ್ವರಿಗೂ ಒಂದು ಕೊಟ್ಟೆ ಬಂದ್ವಿ. ಮತ್ತು ಅವ್ರು ಇಲ್ಲಿಗೆ ಬರೋದು ಇಲ್ಲ ನಾವು ಅಲ್ಲಿಗೆ ಹೋಗೋದು ಸೀರೆ ಕೊಡೋಕ್ಕೋಸ್ಕರ ಬೇಡ ಅಂತೇಳಿ ಕೊಟ್ಟೆ ಬಂದುಬಿಟ್ವಿ. ಹೌದಾ? ಇಂಥದನ ಏನು ಬೇರೆನಾ? ನಮಗೆಲ್ಲರಿಗೂ ಒಂದೇ ಥರ ತಂದಮೇಲೆ ಅವ್ರವರಿಗೂ ಇದೇ ಥರ ಏನಾರು ತಂದಿರ್ತಾಳ. ಕಲರಟ್ಟ ಬದ್ಲಿಗಿದ್ಲಿ ಇದ್ದತನ. ಅಯ್ಯೋ ದೇವ್ರೆ, ಅಯ್ಯೋ ಕೇಳಿ ನೀರು ಎತ್ತಿಯಾರ, ಅದಕ್ಕೆ ಹಂಗೆ ಮಾಡ್ತೀರಿ? ಅಲ್ಲ ಇಂಥದನ ಬೇರೆದ ಅಂತ ಕೇಳಿದೆ ಅಷ್ಟೇ. ಮತ್ತು ನಾ ಏನಾರು ಅಂದೇನವ ಕೇಳ್ಬೇಕಾ? ಅದನ್ನು ಹೋಲ್ಬಿಡು, ಕೇಳೋದು ಬೇಡತ್ತ. ಇಲ್ಲ ಇಂಥದ ತೊಗೊಂಬಂದೇರಿ. ನಮ್ಗಂತೂ ನೋಡುವ ಸೀರೆ ಭಾಳ ಇಷ್ಟ ಆತ. ನಾವೆಲ್ಲಿ ಹೋಗ್ಬೇಕು ಅಲ್ಲೆಲ್ಲ ಸೀರೆ ತರಕ. ಈಗ ಅಯ್ಯೋ ನೀ ತಂದು ಕೊಟ್ಟು ಆ ಸೀರೆ ಅಲ್ಲ ಎಷ್ಟು ಸೀರೆಗೆ ಅಲ್ಲ ನೀ ತಂದಿದ್ದಕ್ಕೆ ರೇಟ್ ಕೇಳ್ತೇನೆ ಅನ್ಕೋಬೇಡವ. ಮತ್ತೆ ಅಲ್ಲ ಅಂದರೆ ಹೆಂಗೆ ತುಟ್ಟಿ ಅದಾವ ಏನ ಅಂತ ಕೇಳಿದಷ್ಟೇ. ಸೀರೆ ಇವು ಸೀರೆ ಅಮ್ಮ ನಾವು ತೊಗೊಂಡಂಗದವು 1500 ರೂಪಾಯಿ, 800, 1000 ಅಂದರೆ ನಾವು ತೊಗೊಂಡಂಗದವು ಸೀರೆ. ಹಿಂಗೆ ಅಂತ ರೇಟ್ ಹೇಳೋಕ್ಕಾಗಂಗಿಲ್ಲ. ಅಷ್ಟು ತುಟ್ಟಿದ ಒಟ್ಟು. ಅಲ್ಲಿ ಸ್ಪೆಷಾಲಿಟಿ ಅಲ್ಲ ಸೀರಿದ. ನೀವು ಹೋಗಿರೋ ಇಲ್ಲ ಅಂತೇಳಿ ನಾವು ತೊಗೊಂಬಂದ್ವಿ. ನಾವು ಹೋಗ್ಯವ ಈಗ ಅತ್ತಿಯರ ನಾನು ಇವರು ಅದ ಅಂದ್ಕೊಂಡೇವಿ. ಮತ್ತು ನಾವು ಒಂದು ಗುಡಿ ಗುಂಡಾರ ಏನಾರು ನೋಡ್ಬೇಕಲ್ಲ, ಮತ್ತೆ ಅದಕ್ಕೆ ನಾನು ಇವರು ಹೋಗಿ ಬರ್ತೇವೆ. ನಾವು ಎಲ್ಲ ಗುಡಿ ಗುಂಡಾರ ಅಡ್ಡಾಡ್ತೇವೆ. ಸಾಯ್ತ ನಾನು ಏನು ಮುದಿಕೆಯಾಗಿ ಮೊಮ್ಮಗ ಬರುವ ಹೊತ್ತಾದರೂ ಇವತ್ತಿನವರೆಗೂ ಹಳೆ ಬಂದರೂ ನಾವು ಒಂದು ಕಮ್ಮಂದೊಂದು ಊರು ಅಡ್ಡಾಡಲಿಲ್ಲ. ಅದಕ್ಕೆ ನಾವು ಹೋಗಿ ಮತ್ತು ಊರು ಅದು ನೋಡಿಕೊಂಡು ನಾವು ಎಲ್ಲ ದೇವರು ಅಡ್ಡಾಡ್ಕೊಂಡು ಬರ್ತೇವೆ ಮತ್ತೆ. ಹೌದಿಲ್ಲ? ಅದಕ್ಕೆ ಅಯ್ಯೋ ಹೋಗಿ ಬರ್ರಿ. ಇವ ನಿಮ್ಗೇನು ಬೇಡ ಅಂತ ಯಾವತ್ತಾರ ಅಡ್ಗುತ್ತೇನೆ ನಾನು? ಏನು ನಿಮ್ಗೇನು ಹೋಗಕ್ಕೆ ಬೇಡ ಅಂದೇನೆ, ಮಾಡಕ್ಕೆ ಬೇಡ ಅಂದೇನೆ ನಾನು? ನೀ ಹಂಗೆ ಅನ್ನಕ್ಕೆ ಅದಕ್ಕೆ ಮತ್ತೆ ನಾವು ಹೋಗಿ ಬರ್ತೀವಿ ರೀ. ಆತಂದ್ರೆ ಮುನ್ನಾರ್ದಾಗ ಹೋಗಿ ಬರ್ತೀವಿ. ಹೋಗಿ ಬರ್ರಿ ಅಣ್ಣ. ಮುನ್ನಾರ್ದಾಗ ಮತ್ತೆ ಅದೇನೋ ಬೇಸಾಯದ ಕೆಲಸ ಉಳದತಿ ಅಂದಿದ್ಯಲ್ಲ, ನಾ ಮಾಡಿಸ್ತೇನೆ ತಗೋಬೇಕಾರೆ. ಅದು ಏನು ಎತ್ತ ಹೇಳೋ ಬಂದಿಟ್ಟು ನಾ ಮಾಡಿಸ್ತೇನೆ. ನೀವು ಹೋಗಿ ಬರ್ರಿ ಅದಕ್ಕೆ ನೀವು. ಆತಪ್ಪ ಶಿವಲಿಂಗ, ನೀ ಇಷ್ಟು ಹೇಳಿದಲ್ಲ ಸಾಕೆ. ಸರಿ ಹಂಗಾರೆ ನಾನು ನಿಮ್ಮನ್ನ ಹೋಗಿ ಬರ್ತೇವೆ ಒಂದ್ಸರ್ತಿ ಹೊಲದ ಕಡೆ ನೋಡ್ಕೊರ್ಪ ಒಟ್ಟು. ಆಯ್ತು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯನ ಸದ್ಯ ರೊಕ್ಕ ಇಲ್ಲಿಗ. ಅಲ್ಲ ಅಷ್ಟು ಊರ ಅಡ್ಡಾಡಕ್ಕೆ ಶಿವಲಿಂಗ ನಿಮ್ಮಿಬ್ಬರಿಗೆ ಎಷ್ಟು ಖರ್ಚಾತ? ನಮ್ಮಿಬ್ಬರಿಗೆ ಹಂಗೊಂದು 35-40 ಸಾವಿರ ರೂಪಾಯಿ ಅಣ್ಣ. ಅಂದ್ರೆ ನಾವು ಹೆಂಗೆ ಖರ್ಚು ಮಾಡ್ತೀವಿ ಅನ್ನೋದ್ರ ಮೇಲೆ 30 ಸಾವಿರ ರೂಪಾಯಿ ಬೇಕು ನೋಡು. 30 ಸಾವಿರ ಅಂದ್ರೆ ಏನು ಕಡಿಮೆ ಆತ? 30 ಸಾವಿರ ರೂಪಾಯಿಗೆ ಎಲ್ಲೈತೆ ಅಡ್ಡಾಡಕ್ಕೆ ಅಷ್ಟು ರೊಕ್ಕ ಕೈಯಾಗ? ಬಾಯಿ ಮುಚ್ಕೊಂಡಿರು, ಎಲ್ಲಿ ಅಡ್ಡಾಡೋದಿಲ್ಲ ಏನು ಬ್ಯಾಡೀಗ. ನೋಡ ನಿನ್ನೆ ಯಾವಾಗಾರ ಆತಂದ್ರೆ ಹೋಗಿ ಬರಕ್ಕೆ ಬರ್ತೈತಿ. ಈಗಂತೂ ಆಗೋದಿಲ್ಲ. ಇನ್ನು ಯಾವಾಗ್ರಿ ಆತಂದ್ರ ಇನ್ನು ಯಾವಾಗ ಅದಾಗದು? ಅಯ್ಯೋ ದೇವ್ರೆ, ಅಲ್ರಿ ಏನು ಇನ್ನು ಮುದುಕ್ರಾಗಿ ಕೋಲ್ ಹಿಡ್ಕೊಂಡು ಅಡ್ಡಾಡ್ಕೊಂತ ಹೋಗುನಲ್ಲ ನೋಡಕ್ಕೆ. ಹೌದಣ್ಣ, ಅದಕ್ಕೆ ಹೇಳೋದು ಬರಬರಿ ಐತಿ. ನೋಡ್ಬೇಕಂತ ಆಸೆ ಇದ್ಮೇಲೆ ಮನುಷ್ಯ ಹೋಗಿ ಬಂದ್ಬಿಡ್ಬೇಕು. ಏನು ಮುದುಕರಾದ್ಮೇಲೆ ಹೋಗ್ತೀರನ್ ಮತ್ತೆ? ಎಲ್ಲರಿಗೂ ಇರ್ಬೇಕಪ್ಪ. ಹೆಂಡ್ತಿನ ಅಡ್ಡಾಡಿಸ್ಬೇಕು, ಕರ್ಕೊಂಡು ಹೋಗ್ಬೇಕು, ಮಾಡ್ಬೇಕು. ನಾನು ಹೆಂಡ್ತಿ ಅನ್ನೋದು ಇರ್ಬೇಕು ಎಲ್ಲರಿಗೂ. ಅದಿಲ್ದಾಗ ಮತ್ತೆ ಇಂಥ ಮಾತ ಬರೋದು. ನಮ್ಮ ಹಣೆ ಬರಕ್ಕೆ ಒಂದೇನು ನೋಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಬೇರೆ ಹೋಗಿ ಬಂದವ್ರನ್ನ ನೋಡಿ ಅಲ್ಲಿ ಕಿಸಿಬೇಕಟ್ಟೆ. ಆಯ್ತು ಹೋಗಿ ಬರನ್ ತಗೋ, ಹೋಗನ್ ತಗೋ. ಆತಂದ್ರೆ ಪುರ್ಸತ್ ಮಾಡ್ಕೊಂಡು ಒಂದ್ಸಲ ಏನು ಹೇಳೇನು ನೋಡಿ. ಈಗ ಮತ್ತೆ ಹೇಳಿಲ್ಲ ಅನ್ಬೇಡ ಅಷ್ಟೆ, ಮತ್ತೆ ಹೇಳೋಕ್ಕಾಗ್ಲಿನು. ಮತ್ತೆ 3 ಹೊತ್ತು ಹೊಲದಾಗ ಚಾಕ್ರಿ ಮಾಡ್ಕೊಂತ, ಹೊಲ ಮನಿ ಕೆಲಸ ಮಾಡ್ಕೊಂತ, ಯಾವಾಗ ನೋಡಿದ್ರು ನೆಮ್ಮದಿ ಇಲ್ದಂಗೆ ಬರೀ ಇದನ್ನ ಮಾಡ್ಕೊಂತಾನೆ ಇರೋದಾತ್ ನನ್ನ ಬಾಳೆ. ಮತ್ತು ನಾನು ಒಂದಿಟ್ಟು ಏನಾರ ಓದ್ಬೇಕು, ನೋಡ್ಬೇಕು, ಊರು ಗೀರು ಅಡ್ಡಾಡ್ಬೇಕು ಅನ್ನೋದು ಮತ್ತು ನನ್ನ ಮನಸ್ಸಿನಾಗ ಯಾವಾಗದು ಈಡೇರೋದು. ಪಾಯಿಂಟ್ ಟು ಬಿ ನೋಟೆಡ್. ನೋಡಲ್ಲೇ ಲಾಯರ್ ಓದಕತ್ತಕ್ಕೆ ಲಾಯರ ಹೇಳಾತ ಪಾಯಿಂಟ್ ಟು ಬಿ ನೋಟೆಡ್ ಅಂತೇಳಿ. ಅಯ್ಯ ಹಣೆ ಬರೋಣ ಅಷ್ಟು. ಯಾಕೆ ನಿಮ್ಮಪ್ಪ ನಿಮ್ಮವನು ಊರು ಅಡ್ಡಾಡಿದ್ರ? ನಮ್ಮಪ್ಪ ನಮ್ಮ ಅಡ್ಡಾಡಿದ್ರನ? ನಮ್ಮವನು ವಯಸ್ಸಾಗಿ ಮುದುಕಿ ಆದ್ರೂ ಇವತ್ತಿನವ್ರಿಗೆ ಸಂಸಾರ ಮನಿ ಮಕ್ಕಳು ಏನು ಇದನ್ನ ಮಾಡ್ಕೊಂತಾನೆ ಬಂದ್ಲು. ಯಾವ ಊರು ಅಡ್ಡಾಡ್ಲಿಲ್ಲ, ಎಲ್ಲಿ ನೋಡ್ಲಿಲ್ಲ, ಹೋಗ್ಲಿಲ್ಲ, ಬರ್ಲಿಲ್ಲ. ಏನು ಐ ಅಬ್ಜೆಕ್ಟ್ ಯುವರ್ ಆನರ್. ಅವ್ರು ನೋಡಲಿಲ್ಲ ಅಂತಂದರೆ ಅದು ಅವ್ರ ಗಂಡನವ್ರು ಕೇಳಬೇಕಿತ್ತು. ಆಮೇಲೆ ಇನ್ನೊಂದು, ಆಗಿನ ಕಾಲನೇ ಹಂಗಿತ್ತು. ಈಗಿನ ಕಾಲದಲ್ಲೇ ಈ ಥರ ಇಲ್ಲ. ಈಗಿನ ಕಾಲದಲ್ಲಿ ಮದುವೆ ಆದ ತಕ್ಷಣ ಗಂಡ ಹೆಂಡತಿ ಹೊರಗೋಗಿ ಊರು ಅಡ್ಡಾಡ್ಕೊಂಬರೋದು ಅದು ಪ್ರಕೃತಿಯ ನಿಯಮ ಆಗಿಬಿಟ್ಟೈತಿ. ಆಮೇಲೆ ಕೆಲವರು ಹೋಗ್ತಾರೆ, ಕೆಲವರು ಹೋಗೋದಿಲ್ಲ. ಅದು ಅವ್ರವ್ರ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದೆ. ಅವಾಗಿನ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ಅವಾಗ ಮೊಬೈಲ್ ಫೋನ್ಗಳು ಇರಲಿಲ್ಲ, ಈಗಿನ ಕಾಲದಾಗ ಮೊಬೈಲ್ ಫೋನ್ಗಳು ಅದಾವು. ಅವಾಗ ಪತ್ರ ಬರೀತಿದ್ರು, ಈಗ ಪತ್ರ ಬರೆಯಲ್ಲ. ಅದು ದಿಕ್ಕಿಲ್ದಂಗೆ ಹೋಗೈತಿ ಅಷ್ಟೇ.
ನಾವು ಕಾಲ ಬದಲಾದಂತೆ ಮನುಷ್ಯರು ಕೂಡ ಬದಲಾಗ್ತಾ ಇದಾರ. ಹಂಗ ಅಮ್ಮಗೂ ಈಗ ವಯಸ್ಸಾಗೈತಿ, ಹಂಗಂತ ಎಲ್ಲಿ ಹೋಗೋದು ಬೇಡ ಬರೋದು ಬೇಡ ಅಂತಂದೇಳಿ ಅದು ತಪ್ಪಾಕತಿ. ವಯಸ್ಸಿದ್ದಾಗ ಮೈಯಾಗ ಶಕ್ತಿ ಇದ್ದಾಗ ಅವ್ರಿಗೆ ಯಾವ ಊರು ನೋಡೋಕ್ಕಾಗಿಲ್ಲ. ಈಗ ಅವ್ರ ಹತ್ರ ವಯಸ್ಸಿಲ್ಲ, ಮೈಯಾಗ ಶಕ್ತಿನೂ ಕಡಿಮೆ ಐತಿ. ಅವ್ರಿಗೇನಾರ ಇಷ್ಟ ಇದ್ದರೆ ನೋಡ್ಬೋದು ಅನ್ನಂಗಿದ್ರೆ ಹೋಗಿ ನೋಡ್ಬೋದು. ನಿಮ್ಗಳ ಜೊತೆಗೆ ಕರ್ಕೊಂಡು ಹೋಗಿ ಬನ್ನಿ. ಇಲ್ಲ ಅಂತಂದರೆ ನನಗಾಗಲ್ಲಪ್ಪ ನೀವು ಹೋಗಿ ನೋಡ್ಕೊಂಬರ್ರಿ ಅನ್ನೋದಾದರೆ ನೀವಷ್ಟೇ ಹೋಗಿ ಬರ್ರಿ. ಈಗ ಹೆಂಡತಿ ಆಸೆನ ಈಡೇರಿಸೋದು ಗಂಡನ ಕರ್ತವ್ಯ ಆಗಿರ್ತತಿ. ಇವ್ವ ಮಾತು ಕಲ್ತಾಳ. ನಾನು ಇದೇ ಜಂಪರ್ ಹೊಲ್ಸ್ಕೊಂಡ್ಬಿಡ್ತೀನಿ. ಕೇರಳಕ್ಕೆ ಹೋಗ್ಯವಲ್ಲ, ಹೆಂಗಿದ್ರೆ ಇದೇ ಸೀರೆ ಉಟ್ಕೊಂಡು ಹೋಗ್ಬಿಡ್ತಾನೆ ಅಲ್ಲೇ. ನಾನು ಕೇರಳ ಕುಟ್ಟಿಗತೆ, ಹೌದಿಲ್ಲ? ಅವರು ಗಂಡ ಹೆಂಡತಿ ಇಬ್ರು ಹೊರಗೋಗ್ಯಾರವ. ನನ್ನ ಮಗ ಮತ್ತೆ ಸಸಿ ಇಬ್ರು ಅದೇನೇನೋ ನಾಳೆ ಊರ್ಗೊಂಟಾರಂತ ಅವ್ರು ಎಲ್ಲೇ ಮಡಿಕೇರಿ ಗಿರಿಕೇರಿ ಅಡ್ಡಾಡಕ್ಕೆ. ಹಂಗಾಗಿ ಅವೇನೋ ಅರ್ವಿ ತರ್ಬೇಕಂತ ಹೋಗ್ಯಾರ. ಅಕ್ಕಿಗೊಂದು ಸೀರೆ ತಂದಿ ಅಲ್ವಾ, ಅಕ್ಕಿ ಕೈಯಾಗ ಕೊಡುವಂತ ತಗೋ ನೀನು. ಏನು ಆಯ್ತು ಸಣ್ಣವ. ಗಿರ್ಜಾ ಏನ್ರಿ? ಏನಿಲ್ಲ, ನಾಳೆ ಹುಡುಗನ ಕಡೆದವ್ರು ಬರಾಕತ್ತಾರ ನೋಡಾಕ. ಏನು ನಾ ಒಬ್ರಿಗೆ ಹೇಳ್ತಿದ್ದೆ, ಹುಡುಗನ ಸಿಕ್ಕಾನ ಚಲೋ ಐತಿ, ಈಕಿದು ಯಾವುದು ಲಪಡದಂದೆ ಅವ್ರಿಗೆ ಗೊತ್ತಿಲ್ಲ. ಏನು ಎತ್ತಾಗಾರ ಒಟ್ಟು ಮದುವೆ ಮಾಡಿ ಒಂದು ಕೈ ತೊಳ್ಕೊಂಡ್ರೆ ಸಾಕಾಗೈತಿ. ನೀನು ನಾಳೆ ಮೊದ್ಲಕ್ಕಿಂತ ತಯಾರು ಮಾಡಿ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಬರ್ತೇನೆ ಅಂತ ಹೇಳ್ಯಾರ ಅವ್ರು. ಏನು ಬಂದು ನೋಡ್ಕೊಂಡು ಹೋಗಾರ. ಅವ್ರಿಗೆ ಏನಾರ ಮನ್ಸಿಗೆ ಬಂದ್ರೆ ಮದುವೆ ಇಟ್ಟ ಬಿಡುದೆ. ಈಗಾಗಲೇ ಈಕಿಗೆ ಓದ್ಸಕ್ಕೆ ಮುಕ್ಕಳೇ ಸಾಲ ಮಾಡೇವಿ, ಇನ್ನೂ ಒಂದಿಷ್ಟು ಸಾಲ ಆದರೂ ಅಡ್ಡಿ ಇಲ್ಲ. ಸಾಲ ಸೋಲ ಏನು ಬೇಕಾದಾಗಲಿ ಸಾಲ ಮಾಡಿ ಬಟ್ ಮದುವೆ ಮಾಡಿ ಕೈ ಬಿಟ್ಬಿಡೋಣ. ಏನಂತಿ? ಸರಿ ರೀ, ನೀವು ಹೆಂಗೆ ಹೇಳ್ತೀರಿ ಹಂಗ ಅಲ್ಲಿ. ನಾಳೆ ಬರ್ತಾರಂತ. ಹುಡುಗೇನು ಕೆಲಸ ಮಾಡ್ಕೊಂಡದನಂತೆ? ಹುಡುಗ ದನ ಕಾಯಕ್ಕೆ ಹೋಗಾನ. ಹುಡುಗ ಏನಾರ ಕೆಲಸ ಮಾಡ್ಕೊಂಡಿರ್ಲಿ, ಈಕಿ ಏನು ಸುದ್ದುಳ್ಳಕ್ಕೆಲ್ಲ ಮೊದ್ಲು ಮದುವೆ ಮಾಡೋದ ಕಡೆ ಅಷ್ಟೇ ಲಕ್ಷ ಕೊಡು. ಅಲ್ರಿ, ಮದುವೆ ಮಾಡೋದೇ ನಿಜ, ಮಾಡೋದೇ ಮಾಡ್ತೀವಿ. ಒಂದು ಸ್ವಲ್ಪ ಚಲೋ ಹುಡುಗನ ಹುಡುಕಿ ಏನು ಎಲ್ಲದ್ರಾಗೂ ಉತ್ತಮಿದ್ದವ ಆದ್ರೆ ಇನ್ನೂ ಚಲೋ ಅಲ್ಲನ. ಮದುವೆ ಮಾಡಿದ್ದಕ್ಕೂ ನಾಳೆ ಒಂದು ಕಡೆ ಚಂದಾಗಿರ್ತಾಳ. ಈಗೇನೋ ಸಿಟ್ನಾಗ ಅದೀರಿ, ಎತ್ತಾಗ ಒಂದು ಮದುವೆ ಆದ್ರೆ ಸಾಕನ್ನಂಗೆ ಆಗೈತೆ, ಮದುವೆ ಮಾಡ್ತೀರಿ. ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಅದನ್ನು ಕಣ್ಣಿಲೆ ನಾವೇ ನೋಡ್ಬೇಕಾ. ಹುಡುಕು ಕೈಲೆ ಸ್ವಲ್ಪ ಉತ್ತಮ ಅದಾವ, ಒಂದು ಚಲೋ ದುಡಿಮಿದ್ದವ, ಒಂದು ಮನೆ ಒಳಗೆ ಎಷ್ಟು ಮಂದಿ ಅದಾರ, ಸ್ವಂತ ಮನೆ ಐತೆ ಏನು ಎತ್ತ ನೋಡೇ ಕೊಟ್ಬಿಟ್ರೆ ಆಗಂಗಿಲ್ಲನ್ರಿ. 5 ಮಂದಿ ಅಣ್ತಮ್ಗಳು. 5 ಮಂದಿ ಅಣ್ತಮ್ಗಳು. ಹುಡುಗ ಚಲೋನ ಅದಾನ, ಅಲ್ಲೇ ಕೊಟ್ಟು ಮದುವೆ ಮಾಡ್ಬೇಕಂತ ತಲೆಯಾಗ ಐತಿ, ಮಾಡ್ಬೇಕಂತದೇನಿ. ಹುಡುಗನು ಚಲೋ ಅದಾನ, ಹಿಂಗೆ ಓದ್ಯಾಡ್ರಿ, ಮುಂದೆ ಬೇಕಾದ್ರೆ ನೀವು ಓದಿಸ್ಕೊರಿ, ಇಲ್ಲ ಬೇಡಾರ್ ಬಿಡ್ರಿ ಅಂತ ಹೇಳೇನಿ ನಾನು. ಹ್ಞೂ ಅಂತಂದಾರ. ಏನು ಚಲೋ ದುಡಿತಾನ, 2ನೇದವ ಇವ. 5 ಮಂದಿ ಅಣ್ತಮ್ಗಳ ಕಂತದ ಮನೆ ಹಂಗಾರ ಅಲ್ರಿ. ಹೊಲ ಮನೆ ಏನು ಬರ್ತೈತ್ರಿ ಕೆಲಸ? ಅಯ್ಯೋ ಕೊಡ್ತೇನೆ ಅಂತೇಳಿ ಹೊಲ ಮನೆ ಇದ್ದವ್ ಕೊಟ್ರ, 2ನೇದವ ಈ ಹೊಲಕ್ಕೆ ಹೋಗಿ ದುಡಿ ಕಳಿತಿಗಿ ಶೇಂಗಾ ಬಿತ್ತು ಕಿತ್ತು ಅಂತಂದ್ರೆ ಈಕಿಗೇನು ಗೊತ್ತಾಕತ್ರಿ ಪಾಪ. ಏನು ಅಷ್ಟು ಹುಚ್ಚಲ್ಲ, ಅವ್ರು ಉಳ್ದಾದವ್ರು ಮಾಡ್ತಾರೆ ಹೊಲ ಮನ್ಯಾಗ. ಈಕಿಗೇನು ಹೊಲ ಮನೆ ಕಳ್ಸಲ್ಲ. ನಾ ಹೇಳೇನಿ ನಮ್ಮ ಹುಡುಗಿ ನೋಡ್ರಿ ಹೊಲದ ಕೆಲಸ ಏನು ಬರೋದಿಲ್ಲ, ಆಕಿ ಓದ್ಕೊಂತಿದ್ದಕ್ಕಿ. ಏನ್ರಿ ಈ ಪಾಠಶೀಲ ಇರ್ತಿದ್ದಂಗೆ ನಿಮ್ಗೆ ಕೊಟ್ಟು ಮದುವೆ ಮಾಡಾಕತ್ತೇವೆ ನಾವು. ಏನು ಮತ್ತು ನೀವು ಹೊಲಕ್ಕೆ ಕಳ್ಸಿದ್ನೆ, ಅದಕ್ಕೆ ಕಳ್ಸಿದ್ನಿ, ಇದಕ್ಕೆ ಕಳ್ಸಿದ್ನಿ ಅಂದ್ರೆ ನಡೆಯಲ್ಲ ಅಂತ ಹೇಳೇವಿ. ಏನಂದ್ರೆ ಹೊಲಕ್ಕೆ ಕಳ್ಸಂಗಿಲ್ಲ ಅಂತ ತಗೋ ಮನೆ ಮಾಡೋದು. ಮತ್ತು ಈಗಿನಂಗೆ ಇನ್ನೂ ಬೇಕಾದಾಳ ಅಂತ ಆಕಿನೂ ಓದ್ದಕ್ಕೆ ಅಂತ. ಆಕಿನೂ ಹೊಲ್ದಾಗ ಏನೋ ಮಾಡಿ ಗೊತ್ತಿಲ್ಲ ಅಂತೂ ಆಕಿಗೂ. ಅಲ್ಲ ಇವ್ರು ಏನು ಅಂದ್ಕೊಂಡ್ಬಿಟ್ಟಾರ ಅಂತ ನಾನು ಅಷ್ಟು ಹೇಳಿದ್ರು ಇವರು. ಅಲ್ಲ ಇವ್ರದ್ದೇ ಹೆಚ್ಚಾಗಿತ್ತಲ್ಲ. ಏನಪ್ಪ ಇದು ನನಗೊಂದು ಗೊತ್ತಾಗೋಲ್ತು. ಮದುವೆ ಮಾಡ್ಬೇಕಂತ ಗಟ್ಟಿಯಾಗಿ ತೀರ್ಮಾನ ತೊಗೊಂಡ್ಬಿಟ್ಟಾರ ಇವರು. ಆಯ್ತು, ನನ್ನ ಜೀವನದಾಗಿನ ನಾನು ಅಂದ್ಕೊಂಡಿದ್ದು ಏನೂ ಆಗೋದೇ ಇಲ್ಲ. ಹಾಳಾದ ನನ್ನ ಬೆಂಗಳೂರಿಂದ ಇಲ್ಲಿಗೆ ಬರಲೇಬಾರ್ದಾಗಿತ್ತು. ಎಂಥ ಮೋಸ. ಏನೇನೋ ಹೇಳಿ ಕರ್ಕೊಂಬಂದು ಕಳ್ಸೋಕ್ಕೆ ಬೇಡ ಅಂತಾರಲ್ಲ. ಏನಪ್ಪ ಮಾಡಲಿ ನಾನು? ಹೀಗೆ ಆದರೆ ಮುಗಿದೋಯ್ತು ನನ್ನ ಕತೆ. ಅಯ್ಯೋ ದೇವರೇ, ಭಾಳ ಬೇಜಾರಾಗ್ತೈತಿ. ನಂಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಎಷ್ಟು ಖುಷಿಯಾಗಿದ್ದೆ ನನ್ನ ಬೆಂಗಳೂರಾಗ, ಎಲ್ಲ ಹಾಳು ಮಾಡಿದರು. ನನಗೆ ಯಾಕೋ ತೊಗೋಬೇಕನ್ನಿಸ್ತೈತಿ. ಹೆಂಗೆ ಮಾಡಲಿ? ಫೋನ್ ಸಿಕ್ಕರೆ ಸಾಕಾಗಿತ್ತು ನನಗೆ. ಒಂದು ಫೋನ್ ಆದರೂ ಮಾಡಬೇಕು. ಯಾರಿಗೆ ಮಾಡಲಿ ಫೋನು? ಅಯ್ಯೋ, ದುಡ್ಡು ಕೇಳಿದರೆ ದುಡ್ಡಿಲ್ಲಿಂದ ಕೊಡಲಿ. ದುಡ್ಡು ಕೊಡಲಿಲ್ಲ ಅಂದ್ರೆ ಕೊಡಲ್ಲ ಅವರು ಮಾಲ್ನ. ಅವಾಗಾದ್ರೆ ದುಡ್ಡು ಬೇಡ, ಏನು ಬೇಡ, ಹೆಂಗ ಅವ್ರ ಜೊತೆ ಕ್ಲೋಸ್ ಆಗಿದ್ರು ಸಾಕು ಅಂತಿದ್ರು. ಈಗ ಅದು ಇಲ್ಲ. ನಾನೇನು ಮಾಡಲಿ? ಏನು ಮಾಡತ್ತಾಳ ನಿನ್ನ ಮಗಳು? ನೀವು ಮಾತಾಡೋದೆಲ್ಲ ಇಲ್ಲ ನಿಂತು ಕೇಳಿಸ್ಕೊಂತ ಅದಾಳ. ಇವು ದೇವ್ರಿ, ಹಂಗಾರ ಅವ್ವ ನಾನು ನೋಡಾಳ. ಇರ್ಲಿ ಬಿಡು, ನೋಡಿದ್ರೆ ನೋಡಲಿ. ಈಗ ಏನು ಮಾಡೋದು ಅಂತ ನಂಗೆ ಗೊತ್ತಾಗೋಲ್ತಲ್ಲ. ಚಲೋನ ಆತಂಗಾರ ಕೇಳಿಸ್ಕೊಳಕತ್ತಿರೋದು. ನಾಳೆ ಹುಡುಗನ ಕಡೆದವರು ನೋಡಕ್ಕೆ ಬರ್ತಾ ಇದಾರ. ಏನು ಹೇಳ್ಬಿಡು ಆಕಿಗೆ. ಅವ್ರು ಬಂದಾಗ ಅದು ಇದು ಒಂಥರ ಆಗ ತೆಗಿಬೇಡ ಅಂತ ಹೇಳ್ಬಿಡು. ನೀವು ಹೇಳ್ದಂಗೆ ಎಲ್ಲ ಆಗ್ಬೇಕನ? ನಂಗೆ ಇಷ್ಟ ಇಲ್ಲಪ್ಪ ಮದುವೆ ಮಾಡ್ಕೊಳಕ್ ಅವ್ರನ್ನ. ನಾಳೆ ಯಾರು ಬರೋದು ಅವಶ್ಯಕತೆ ಇಲ್ಲ. ನಾಳೆ ಯಾರು ನೋಡಕ್ ಬಂದ್ರೆ ಮತ್ತೆ ನಾನಂತೂ ಸುಮ್ಮನಿರಂಗಿಲ್ಲ. ಅವ್ರಿಗೆ ಹೇಳ್ಬಿಡ್ತೇನೆ ನೇರ ನೀರು ನಂಗೆ ಇಷ್ಟ ಇಲ್ಲ ಅಂತೇಳಿ. ನೀನು ಅಂಥ ಕೆಲಸ ಏನಾರ ಮಾಡು. ಮತ್ತೆ ನೋಡು, ನಿಮ್ಮವ್ವ ನಾನು ಇಬ್ರು ಇಸ ತೊಗೊಂಡು ಸಾಯ್ತೀವಿ ಇವತ್ತಾಗ. ಮರ್ಯಾದೆ ಹೋದ್ಮೇಲೆ ಬದುಕಿರಂಗಿಲ್ಲ ನಾನು. ಈಗ ಹೇಳೇನು ಮತ್ತೆ? ಈಗ ನಾನು ಸಾಯ್ತೀನಿ ಹಂಗಾರ, ನೀವೇ ಚೆನ್ನಾಗಿರ್ರಿ.
ಯಾರು ಬೇಡ ಅಂದ್ರ ಅವ್ರು ಕೇಳಲಿಲ್ಲನ ಯಾಕೆ ಅರ್ಧಕ್ಕೆ ಓದ್ ಬಿಡಿಸ್ತಾ ಇದೀರಿ ಅಂತೇಳಿ ಹೇಳ್ಬೇಕಿತ್ತನ ನಿಂದೆಲ್ಲ ಹೇಳ್ಬೇಕಿತ್ತನ ಅವ್ರ ಇದ್ರಿಗೆ ಹಂಗಾರ ನೋಡು ನಮ್ಮ ಹೊಟ್ಟೆ ಉರ್ಸ್ಬೇಡ. ನಮಗೆ ಇನ್ನು ನಿನ್ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಏನ ಮದ್ವಿ ಮಾಡ್ತೇವಿ ಅಂದೇವಿ, ಮಾಡ್ತೇವಿ, ಮಾಡ್ಕೊಂಡು ಹೋಗೋದ್ ನೋಡು. ಈಗ ಆಗಿದ್ದಾಗೋತ್ ಇಷ್ಟ ದಿನ ಅದಿ ಇಲ್ಲಿಗ, ಇನ್ ಮುಂದೆ ಹಂಗ ಇರ. ಬರ್ಲಿ ಅದ್ ಯಾರು ಬರ್ತಾರ ಬರ್ಲಿ ನೋಡಕ್ ನಾಳೆ. ನೋಡುವ ನಿಮ್ಮಪ್ಪ ಏನ ಮಾಡಿದ್ರು ನೀನ್ ಒಳ್ಳೇದಕ್ಕೆ ಏನ ಸ್ವಲ್ಪ ಅರ್ಥ ಮಾಡ್ಕೊ ಆಯ್ತವ. ನಿನ್ಗೆ ಹೆಂಗ ಅನಸತ್ ಹಂಗ ಮಾಡ. ಏನ ಸಾಕಾಗೈತ್ ನನ್ಗಂತ್ರ. ನನ್ನ ಮಾತು ಯಾರಿಗೂ ರೆಸ್ಪೆಕ್ಟ್ ಇಲ್ಲ. ಅಷ್ಟು ಕೇಳ್ಕೊಂತ ಇದೀನಲ್ಲವ, ಅಷ್ಟು ಕೇಳ್ಕೊಂತ ಇದೀನಿ. ಇನ್ಮೇಲೆ ಹಿಂಗ ಆಗಲ್ಲ, ನಾನು ಇನ್ಮೇಲೆ ಈ ತರ ತಪ್ಪು ಮಾಡಂಗಿಲ್ಲ ಅಂತೇಳಿ. ಇನ್ನು ನನ್ನ ಮೇಲೆ ನಂಬಿಕೆ ಇಲ್ಲಲ್ಲ ನಿಮಗೆ? ಬೇಡವಾ, ನೀ ಕೇಳ್ಕೊಳ್ಳೋದು ಬೇಡ, ನಿನ್ನ ಮಾತು ನಾನು ನಂಬೋದು ಬೇಡ. ಆಯ್ತು, ಏನೇನ್ ಮಾಡ್ಬೇಕಂತದಿರೋ ಏನೇನ್ ಮಾಡ್ತಿರೋ ನಿಮ್ಗೆ ಬಿಟ್ಟಿದ್ದು. ಅಲ್ಲ ಹೊಂಟಿ ಕುಂತೇನೆ, ಕುಂದ್ರ ಬೇಡ, ಎದ್ ಬಂದ್ ರೂಮ್ಗೆ ಹೋಗು. ಸುಮ್ಮನೆ ಕುಂತೀನಿ. ಹೋಗ್ಲಿ ಬಿಡ್ರಿ ಕುಂತಾಳಂತ ಕುಂದ್ರ ಒಳಕ್ ಒಂದ್ ಸ್ವಲ್ಪ ತನ ಯಾಕೆ ಬೇಕತ್ತದ.